ಸಿಟಿ ರವಿಗೆ ನ್ಯಾಯಾಂಗ ಬಂಧನವನ್ನು ನೀಡದಂತ ಕೋರ್ಟ್ ಪೊಲೀಸ್ ವಶದಿಂದ ಬಿಡುಗಡೆ ಮಾಡುವ ಬಗ್ಗೆ ಮಾತುಕತೆ. ರವಿ ಪರ ವಕೀಲರಿಂದ ಪೊಲೀಸರ ಬಳಿ ಮಾತುಕತೆ ನಡೀತಾ ಇದೆ. ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗಿದೆ. ಇದಾಗಲೇ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಧಿಸಿಲ್ಲ, ಯಾವುದೇ ಆದೇಶವನ್ನ ಆ ರೀತಿಯಾಗಿ ಹೊರಡಿಸಿಲ್ಲ. ಪೊಲೀಸರು ಇನ್ನು ವಶದಲ್ಲಿಟ್ಟುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಸಿಟಿ ರವಿ ಪರ ವಕೀಲರ ವಾದ. ವಶದಿಂದ ಬಿಡುಗಡೆ ಮಾಡಿ ಅಂತ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಆ ರೀತಿಯಾದಂತ ಆದೇಶಗಳು ಬಂದಿಲ್ಲ, ಪೊಲೀಸರ ವಶಕ್ಕೆ ಒಪ್ಪಿಸಿಲ್ಲ ಕೋರ್ಟ್. ನ್ಯಾಯಾಂಗ ಬಂಧನವನ್ನ ನೀಡದೇ ಇದ್ದ ಮೇಲೆ ಅವರಿಗೆ ಬಿಡುಗಡೆಯನ್ನ ಕೊಡಿ, ಪೊಲೀಸ್ ವಶದಿಂದ ಅವರನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ರವಿ ಪರ ವಕೀಲರಿಂದ ಪೊಲೀಸರ ಬಳಿ ಮಾತುಕತೆ ಆಗ್ತಾ ಇದೆ. ಆಸ್ ಪರ್ ರೂಲ್, ಕಾನೂನಿನ ಪ್ರಕಾರ ಏನೇನು ಅವಕಾಶಗಳಿದೆ ಅದನ್ನ ತಿಳಿಸಿ ಹೇಳ್ತಾ ಇದ್ದಾರೆ ಪೊಲೀಸರು. ಮತ್ತೆ ಸಿಟಿ ರವಿ ಪರವಾದಂತ ವಕೀಲರ ನಡುವೆ ಮಾತುಕತೆ ಆಗ್ತಾ ಇದೆ. ಪೊಲೀಸ್ ವಶದಿಂದ ಅವರನ್ನ ಬಿಡುಗಡೆ ಮಾಡಿ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಆ ರೀತಿಯಾದಂತ ಯಾವುದೇ ಆದೇಶಗಳಾಗಿಲ್ಲ, ಬಂಧನಕ್ಕೆ ಒಪ್ಪಿಸಿಲ್ಲ, ಪೊಲೀಸ್ ವಶಕ್ಕೆ ಒಪ್ಪಿಸಿಲ್ಲ. ಹಾಗಾಗಿ ಅವರನ್ನ ಫ್ರೀ ಮಾಡಿ ಅನ್ನೋದಾಗಿ ಮಾತುಕತೆಗಳು ನಡೀತಾ ಇದೆ. ಆಗ್ಲೇ ಹೇಳಿದ ಹಾಗೆ ಸಿಟಿ ರವಿ ಅವರು ಕುಳಿತುಕೊಂಡಿದ್ದಲ್ಲೇ ಪೊಲೀಸರು ಸುತ್ತುವರಿತಾರೆ, ಭದ್ರತೆಯನ್ನು ಒದಗಿಸಿದ್ದಾರೆ. ಜೊತೆಗೆ ಹಾಗೊಂದು ವೇಳೆ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಭದ್ರತೆಯಲ್ಲೇ ಕರೆದುಕೊಂಡು ಬರುವಂತ ಚರ್ಚೆಗಳೆಲ್ಲ ಆಗ್ತಿರ್ಬೋದು. ಈ ನಡುವೆ ನಮಗೆ ಗೊತ್ತಾಗ್ತಾ ಇರುವಂತ ವಿಚಾರ ಏನಂತ ಹೇಳಿದ್ರೆ, ಸಿಟಿ ರವಿ ಪರವಾದಂತ ವಕೀಲರು ಪೊಲೀಸರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಏನಂತ, ಜೆಎಂಎಫ್ಸಿ ಕೋರ್ಟ್ನಿಂದ ನ್ಯಾಯಾಂಗ ಬಂಧನ ಆಗ್ಬೇಕು ಅನ್ನುವಂತ ಆದೇಶ ಬಂದಿಲ್ವಲ್ಲ, ಅದಾದ್ಮೇಲೂ ಕೂಡ ಯಾಕೆ ಪೊಲೀಸರ ವಶದಲ್ಲಿ ಇಟ್ಕೊಂಡಿದ್ದೀರಿ ಅಂತ. ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡದೇ ಇದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಧ್ವನಿ ಎತ್ತಿದ್ದಾರೆ. ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಬಿಜೆಪಿ ನಾಯಕರು. ಆಗ್ಲೇ ಹೇಳಿದ್ವಿ, ಆರ್ ಅಶೋಕ್, ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಸಾಕಷ್ಟು ಜನ ನಾಯಕರು ನಾವು ನಿಮ್ ಜೊತೆಗೆ ಇದ್ದೀವಿ ಅಂತ ಸಿಟಿ ರವಿ ಅವರ ಜೊತೆಗೇನೆ ಇದ್ರು. ಕೋರ್ಟ್ ಹಾಲ್ನಲ್ಲಿ ಆದಂತ ಪ್ರತಿವಾದವನ್ನ ಕೂಡ ಅವರು ಆಲಿಸಿದ್ದಾರೆ. ಆ ನಂತರದಲ್ಲಿ ಮಾಧ್ಯಮಕ್ಕೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ಈಗ ನಾವು ಪ್ರತಿಭಟನೆ ಮಾಡ್ತೀವಿ, ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಅದಕ್ಕೊಂದು ಅವಕಾಶ ಇದೆಯಾ ಅನ್ನೋದು ಕೂಡ ಇರುವಂತ ಚರ್ಚೆ. ಅಂತ ಹೇಳಿದ್ರೆ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಧಿಸಿಲ್ಲ ಸಿಟಿ ರವಿ ಅವರಿಗೆ. ಬದಲಿಗೆ ಆದೇಶವನ್ನ ಬರೆದಿರೋದು ಏನಂತ ಹೇಳಿದ್ರೆ ವರ್ಗಾವಣೆಯನ್ನ ಮಾಡಿ, ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಕೇಸನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಬರೆದಿದ್ದಾರೆ ಜಡ್ಜ್. ಹಾಗಾಗಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಯಾಕೆ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದು ಸಿಟಿ ರವಿ ಅವರ ಪರವಾದಂತ ವಕೀಲರು. ಅದರ ಜೊತೆಗೆ ಇಲ್ಲಿ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಲೇಬೇಕು ಅಂತ ಪ್ರತಿಭಟನೆ ಮಾಡುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಪ್ರಕರಣ ವರ್ಗಾವಣೆ ಆಗಿದೆ ಅಷ್ಟೇ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಬೇಲ್ ಸಿಕ್ಕಿಲ್ಲ, ಪೊಲೀಸ್ ವಶದಲ್ಲೇ ರವಿ ಇದ್ದಾರೆ ಅಂತ ಸಮಜಾಯಿಷಿಯನ್ನ, ಕ್ಲಾರಿಫಿಕೇಶನ್ ಅನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಅವರನ್ನ ನಾವು ಬೆಂಗಳೂರಿನ ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ನಾಯಕರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿ ಹೇಳುತ್ತಿದ್ದಾರೆ ಯಾಕೆ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ ಅಂತ. ಪ್ರಕರಣದ ವರ್ಗಾವಣೆ ಆಗಿದೆ ಅಷ್ಟೇ, ಬೇಲೇನ್ ಸಿಕ್ಕಿಲ್ಲ, ಹಾಗಾಗಿ ಅವರು ನಮ್ಮ ವಶದಲ್ಲೇ ಇರ್ತಾರೆ, ಅದು ನಮ್ಮ ಜವಾಬ್ದಾರಿ. ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸುವುದು ನಮ್ಮ ಜವಾಬ್ದಾರಿ, ಅವರು ನಮ್ಮ ವಶದಲ್ಲೇ ಇರ್ತಾರೆ ಅಂತ ಬಿಜೆಪಿ ನಾಯಕರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿ ಹೇಳ್ತಾ ಇದ್ದಾರೆ. ಯಾವಾಗ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಬರೆಸ್ತಾರಲ್ಲ, ಇದು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಿಫ್ಟ್ ಆಗ್ತಾ ಇದೆ ಅಂತ, ಆಗ ಒಂದು ಸಿಟಿ ರವಿ ಅವರ ಪರವಾದಂತ ವಕೀಲರು ಪೊಲೀಸರ ಜೊತೆಗೆ ಮಾತನಾಡ್ತಾರೆ, ಇತ್ತ ಬಿಜೆಪಿ ನಾಯಕರು ಪ್ರತಿಭಟಿಸ್ತೀವಿ, ಅವರನ್ನ ಪೊಲೀಸ್ ವಶದಿಂದ ಬಿಡುಗಡೆ ಮಾಡಬೇಕು ಅನ್ನುವಂತ ವಿಚಾರವನ್ನ ಕೂಡ ಮುಂದಿಡ್ತಾರೆ. ಇವರಿಬ್ಬರಿಗೂ ಕೂಡ ಪೊಲೀಸರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಹಾಗಾಗೋದಿಲ್ಲ, ಇಲ್ಲಿ ವರ್ಗಾವಣೆ ಆಗಿದೆ ಅಷ್ಟೇ ಕೇಸು, ಬೇಲೇನ್ ಕೊಟ್ಟಿಲ್ಲ, ಹಾಗಾಗಿ ನಾವೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತೀವಿ, ನಮ್ಮ ಭದ್ರತೆಯಲ್ಲೇ ಇದೆಲ್ಲ ಆಗುತ್ತೆ ಅಂತ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ, ಮಾತುಗಳನ್ನ ಹೇಳಿದ್ದಾರೆ.